ನಮಸ್ತೆ ಎಲ್ಲರಿಗೂ. ದಿಸ್ ಇಸ್ ಮಾಸ್ಟರ್ಸ್ ಟು ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾ ಹೇಳ್ತಾ ಇರೋದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಬರುವಂತಹ ಅಪ್ಲೈಡ್ ಕ್ವಶನ್ಸ್. ಇದು ಆರ್ ಡಿ ಶರ್ಮಾ ಅಲ್ಲಿ ಬರುವಂತಹ ಕ್ವಶನ್, ಆರ್ ಡಿ ಶರ್ಮಾ ಬುಕ್ ಅಲ್ಲಿ ಬರುವಂತಹ ಕ್ವಶನ್. ಇಫ್ ದ mth ಟರ್ಮ್ ಆಫ್ ಎ ಪಿ ಇಸ್ 1/n ಅಂದ್ರೆ mth ಟರ್ಮ್ 1/n ಕೊಟ್ಟಿದ್ದಾನ ಅಂದ್ರೆ ದೇ ಗಿವನ್ am is equal to 1/n and nth term be 1/m. That means an is equal to 1/m. nth term 1/m. Then show that mth term is 1. mth term is 1 ಅಂತ ನಾವು ಏನು ಮಾಡಬೇಕು? ಶೋ ಮಾಡಬೇಕು. mth term is 1 ಅಂತ ನಾವು ಏನು ಮಾಡಬೇಕು? ಪ್ರೂವ್ ಮಾಡಬೇಕು. ಸೊ ಅದ ಸೇಮ್ ಟು ಸೇಮ್ ಕನ್ನಡ ಮೀಡಿಯಂ ಒಳಗ ಒಂದು ಸಮಾಂತರ ಶ್ರೇಣಿ ಎಮ್ನೇ ಪದ 1/n, ಎಮ್ನೇ ಪದ 1/n ಮತ್ತು ಎನ್ನೇ ಪದ 1/m, ಆದರೆ mnನೇ ಪದ 1 ಎಂದು ತೋರಿಸ್ಬೇಕಾಗ್ತೈತಿ. ರೈಟ್. ಸೊ ಹಂಗಾರ ಈ ಎ ಪಿ ಅನ್ನೋ ಚಾಪ್ಟರ್ ಹೆಂಗೈತಿ ಅಂದ್ರ ನೀವು ಒಂದ ನೆನ್ಪಿಟ್ಕೋಬೇಕು. ಎ ಪಿ ಒಳಗ ಗಿವನ್ ಏನ್ ಕೊಟ್ಟಿರ್ತಾನ ಅದನ್ನ ಸಿಂಪ್ಲಿಫೈ ಮಾಡಕ್ ಕಲೀರಿ, ತಾನ ಆನ್ಸರ್ ಬರ್ತೈತಿ. ಈ ಟೋಟಲ್ ಎ ಪಿ ಅನ್ನೋ ಚಾಪ್ಟರ್ ಪೂರ್ತಿ ಗಿವನ್ ಮೇಲೆ ಡಿಪೆಂಡ್ ಇರ್ತೈತಿ. ನೀವು ಫಸ್ಟ್ ಗಿವನ್ ಅನ್ನ ಸಿಂಪ್ಲಿಫೈ ಮಾಡಿ, ಯಾವ್ದೋ ಕ್ವಶನ್ ಆಗ್ಲಿ, ಯಾವ್ದೋ ಕ್ವಶನ್ ಇದ್ರು ಗಿವನ್ ಅನ್ನ ಸಿಂಪ್ಲಿಫೈ ಮಾಡ್ರಿ, ನಿಮ್ಗೆ ತಾನ ಮುಂದೆ ಏನ್ ಮಾಡ್ಬೇಕಂತ ಗೊತ್ತಾಕೈತಿ. ಓಕೆ, ಸೊ ಈ ಗಿವನ್ ಅನ್ನ ಸಿಂಪ್ಲಿಫೈ ಮಾಡೋಣ. ನಂಗೆ am is equal to 1/n ಐತಿ. ನಮಗೇನ್ ಗೊತ್ತೈತಪ್ಪ? ವಿ ನೋ ದಟ್ an ಫಾರ್ಮುಲಾ ಏನೈತಿ ನಮ್ದು? nth ಫಾರ್ಮುಲಾ an is equal to a plus n minus 1 into bracket of d ಅಂತ ಫಾರ್ಮುಲಾ ಐತಿ. ಸೊ ಹಂಗಾರ n ಪ್ಲೇಸ್ ಒಳಗೆ ಏನ್ ಕೊಟ್ಟಾನ? n ಪ್ಲೇಸ್ ಒಳಗೆ m ಕೊಟ್ಟಾನ. ಸೊ ಹಂಗಾರ am is equal to am ಪ್ಲೇಸ್ ಒಳಗೆ ನಾವ್ ಏನ್ ಬರೀ ನಂಗಾರ ಈ ಪ್ಲೇಸ್ ಒಳಗೆ ಈಗ mth ಟರ್ಮ್ ಅಂದ್ರೆ a plus n minus 1 into d. mth ಟರ್ಮ್ ಅಂತಂದ್ರೆ ಏನ್ ಬರಿತೀವಿ ನಾವು? a plus ಇಲ್ಲಿ n minus 1 ಇತ್ತಲ್ಲ, ನಾವು ಇಲ್ಲಿ m ಇದ್ದಿದ್ದಕ್ಕ m minus 1 into d is equal to ಏನೈತಿ? 1/n ಐತಿ. ಆಸ್ ಇಟ್ ಇಸ್ ಬರೀತೇನೆ. ಸೊ nth ಟರ್ಮ್ ಅಂತ ಡೈರೆಕ್ಟ್ ಕೊಟ್ಟಾನ. an ಅಂತಂದ್ರೆ a plus n minus 1 into d. an ಪ್ಲೇಸ್ ಒಳಗೆ ಏನ್ ಮಾಡೋಣ ನಾವು? an ಪ್ಲೇಸ್ ಒಳಗೆ ಏನ್ ಸಬ್ಸ್ಟಿಟ್ಯೂಷನ್ ಮಾಡೋಣ? ಇಲ್ಲಿ an ಆಸ್ ಇಟ್ ಇಸ್ ಫಾರ್ಮುಲಾ ಬರ್ದ್ಬಿಡ್ರಿ. an ಅಂದ್ರೆ ಆಸ್ ಇಟ್ ಇಸ್ ಫಾರ್ಮುಲಾ ಬರ್ದ್ಬಿಡ್ರಿ. a plus n minus 1 into bracket of d. ಇದರ ಆನ್ಸರ್ ಎಷ್ಟು ಕೊಟ್ಟಾನವ? 1/m ಕೊಟ್ಟಾನ. ಇದನ್ನ ಆಮೇಲೆ ನೋಡ್ಕೊಳ್ಳೋಣ ಅಂತಿದೆ. ಇದನ್ನ ನಾವು ಪ್ರೂವ್ ಮಾಡ್ಬೇಕಾಗೈತಿ. ಇದನ್ನ ಆಮೇಲೆ ನೋಡ್ಕೊಳ್ಳೋಣ ಲಾಸ್ಟಿಗೆ. ವಿ ಹ್ಯಾವ್ ಟು ಶೋ ದಟ್ amn is equal to 1. ನಾವೇನು ಪ್ರೂವ್ ಮಾಡ್ಬೇಕು? mn ಟರ್ಮ್ 1 ಅಂತ ಪ್ರೂವ್ ಮಾಡ್ಬೇಕಾಗೈತಿ. ಸೊ ಇಲ್ಲಿ ಏನ್ ಮಾಡೋಣ? ಇಲ್ಲಿ ಇದಕ್ಕೆ ಇಕ್ವೇಶನ್ 1 ಅಂತ ನೇಮ್ ಕೊಡ್ತೀನಿ, ಇದಕ್ಕ ಇಕ್ವೇಶನ್ 2 ಅಂತ ನೇಮ್ ಕೊಡ್ತೀನಿ. ಸೊ mnth ಟರ್ಮ್ ಇಲ್ಲಿ ನೋಡಿ, ನಾ ಏನ್ ಪ್ರೂವ್ ಮಾಡಾಕೊಂಟೇನ್ ಗೊತ್ತಿರ್ಬೇಕು ನಿಮ್ಗ. mn ಐತಿ ಹೌದಿಲ್ಲ? amn ಅಂತಂದ್ರ a ಹಂಗ ಇಟ್ಕೋಬೇಕು. n ಪ್ಲೇಸ್ ಒಳಗೆ ಏನ್ ಬರಿಬೇಕು? n ಪ್ಲೇಸ್ ಒಳಗೆ mn ಐತಿ ಹೌದಿಲ್ಲ? n ಪ್ಲೇಸ್ ಒಳಗ mn minus 1 d ಹಂಗ ಇಟ್ಕೋಬೇಕು. ಸೊ ಹಂಗಾರ ಇದು mnth ಟರ್ಮ್ ಇದೆ. ಈ ಪ್ಲೇಸ್ ಒಳಗೆ ನನಗೆ a ಗೊತ್ತಿರ್ಬೇಕು, d ಗೊತ್ತಿರ್ಬೇಕು. a ಮತ್ತು d ನ ಫೈಂಡ್ ಔಟ್ ಮಾಡ್ಕೊಂಡು ಇದರ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿದ್ರೆ ಯು ವಿಲ್ ಗೆಟ್ mnth ಟರ್ಮ್. ಇದು nth ಟರ್ಮ್ ಅಂದ್ರೆ a plus n minus 1 into d. mnth ಅಂದ್ರೆ n ಜಗದಾಗ mn ಹಾಕು, ಎಲ್ಲಿ ಏನೈತಿ ಅಲ್ಲಿ mn ಹಾಕು. a ಹಂಗ ಇಡು, n ಪ್ಲೇಸ್ ಒಳಗೆ mn minus 1 ಹಂಗ ಇಡು, d ಹಂಗ ಇಡು. ಸೊ mnth ಟರ್ಮ್ ಆಫ್ ap is a plus m minus n into d. ಸೊ ಹಂಗ ನನಗೆ ಇಲ್ಲಿ a ಗೊತ್ತಿರ್ಬೇಕಲ್ಲ, a ಫೈಂಡ್ ಔಟ್ ಮಾಡ್ಕೋಬೇಕು. d ಗೊತ್ತಿರ್ಬೇಕಲ್ಲ, d ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಹಂಗಾರೆ ಇವನ್ನ ಎರಡು ಯೂಸ್ ಮಾಡ್ಕೊಂಡೆ a ಮತ್ತೆ d ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕಾಕೈತಿ. ಸೊ ಹಂಗಾರೆ ಈಗ ನಾ ಏನ್ ಮಾಡ್ತೇನೆ ಅಂತಂದ್ರ ಇಕ್ವೇಶನ್ 1 ಒಳಗ ಇಕ್ವೇಶನ್ 2 ನ ಸಬ್ಟ್ರಾಕ್ಟ್ ಮಾಡ್ತೀನಿ. ಯಾಕಂದ್ರೆ ನನಗೆ ಇರೋದು ಅದು ಒಂದವೇ. ಈಗ 2 ಇಕ್ವೇಶನ್ಸ್ ಕೊಟ್ಟಾನ, 2 ಇಕ್ವೇಶನ್ಸ್ ಎರಡು ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕಾಕೈತಿ? ಇಲ್ಲಿ ಎಲಿಮಿನೇಷನ್ ಮೆಥಡ್ ಹಿಂಗೆಲ್ಲ ಮಾಡ್ಕೋಬೇಕಾಕೈತಿ. ಬಟ್ ಇಲ್ಲಿ ಫ್ರಾಕ್ಷನ್ ಇರೋ ಕಾರಣಕ್ಕ ನಂಗೆ ಎಲಿಮಿನೇಷನ್ ಮೆಥಡ್ ಅದು ಒಂದ್ರ ಕೆಳಗೆ ಒಂದು ಬರ್ಕೊಂಡು ಕ್ಯಾನ್ಸಲ್ ಮಾಡಾಕ ನನಗೆ ಅಷ್ಟು ಸೂಟೇಬಲ್ ಅನ್ಸಂಗಿಲ್ಲ. ಸೊ ಅದಕ್ಕೆ ನಾ ಏನ್ ಮಾಡ್ಬಿಡ್ತೇನೆ, ಇಲ್ಲಿ 1 - 2 ಮಾಡ್ತೇನೆ. ಇಕ್ವೇಶನ್ 1 ಏನೈತಿ ಇಲ್ಲಿ? a plus m minus 1 into d ಐತಿ. ಈ ಕಡೆ LHS ಸೈಡ್ ಏನೈತಿ? a plus n minus 1 into d ಐತಿ. ಮೈನಸ್ a plus n minus 1 into d. ಸೊ ಮೈನಸ್ ಇರೋ ಕಾರಣಕ್ಕೆ ಇದಕ್ಕೆ ಇಷ್ಟು ಸ್ಕ್ವೇರ್ ಬ್ರಾಕೆಟ್ ಹಾಕ್ತೇನೆ, ಅದು ಇಷ್ಟಕ್ಕೂ ಮಲ್ಟಿಪ್ಲೈ ಆಗ್ಬೇಕಲ್ಲ ಅದು. ಸೊ ಸ್ಕ್ವೇರ್ ಬ್ರಾಕೆಟ್ ಹಾಕ್ತೇನೆ. ಸೊ ಈ ಕಡೆ RHS ಸೈಡ್, ಈ ಕಡೆ ಯಾರದಾರ? ಇಲ್ಲಿ RHS ಸೈಡ್ 1/n ಅದಾರ, ಈ ಕಡೆ RHS ಸೈಡ್ ಏನದಾರ? 1/m ಅದಾರ. ಸೊ 1 ಒಳಗ 2 ಸಬ್ಟ್ರಾಕ್ಟ್ ಮಾಡಕ್ ಬರ್ದೇನಲ್ಲ. ಸೊ 1 - 2. ಸೊ ನಾ ಏನ್ ಮಾಡಿದ್ದೆಪ್ಪ ಅಂತಂದ್ರ LHS ಒಳಗ LHS ಅನ್ನ ಸಬ್ಟ್ರಾಕ್ಟ್ ಮಾಡಿದ್ದೆ, ಈ LHS ಒಳಗ ಈ LHS ಅನ್ನ ಸಬ್ಟ್ರಾಕ್ಟ್ ಮಾಡಿದ್ದೆ. ಇದನ್ನ ಆಸ್ ಇಟ್ ಇಸ್ ಬರ್ದೇನಿ, ಮೈನಸ್ ಬರ್ಕೊಂಡು, ಮೈನಸ್ ಅಂದೇನೆ ಹೋದಿಲ್ಲ, ಮೈನಸ್ ಬರ್ಕೊಂಡು ಇಕ್ವೇಶನ್ 2 ಒಳಗೆ LHS ಏನೈತಿ ಅದನ್ನ ಈ ಕಡೆ ಬರ್ದೇನಿ. ಇನ್ನು RHS ಒಳಗ ಇಲ್ಲಿ RHS ಒಳಗೆ 1/n ಇತ್ತಲ್ಲ, 1/n ಬರ್ದೇನಿ. ಈ ಕಡೆ ಮೈನಸ್ ಹಾಕೊಂಡು ಈ ಕಡೆ RHS ಒಳಗೆ 1/m ಇತ್ತಲ್ಲ, 1/m ಬರ್ದೇನಿ. ಇಷ್ಟು ಮಾಡೀನಿ. ಇದು ಆದ್ಮೇಲೆ
ಸೊ ನಾ ಏನು ಮಾಡ್ತೀನಿ ಇವಾಗ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡೋದು ನೋಡ್ರಿ. ಈಗ ಏನು ಮಾಡ್ಬೇಕು, ಸಿಂಪ್ಲಿಫಿಕೇಶನ್ ಮಾಡ್ಬೇಕು. ಎ ಪ್ಲಸ್ ಎಮ್ ಮೈನಸ್ ಎನ್ ಇಂಟು ಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಪ್ಲಸ್ ಇಂಟು ಮೈನಸ್ ಮೈನಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲೇನು ಮಾಡ್ತೀನಿ, ಎಲ್ ಸಿ ಎಮ್ ತಗೋತೀನಿ. ಇಲ್ಲಿ ಎಮ್ ಎನ್ ಎಲ್ ಸಿ ಎಮ್ ಬರ್ತೈತಿ. ಡಿಫ್ರೆಂಟ್ ವೇರಿಯೇಬಲ್ಸ್ ಇದ್ರೆ ನಾವು 2 ವೇರಿಯೇಬಲ್ ತಗೋಬೇಕಾಕೈತಿ. ಎಮ್ ಎನ್ ಇವ್ರ ಜೋಡಿ ಯಾರಿಲ್ಲ, ಇವ್ರ ಜೋಡಿ ಎನ್ ಜೊತೆ ಎಮ್ ಇಲ್ಲ. ಸೊ ಇಂಟು ಬರ್ದ ಇವ್ರ ಎನ್ ಐತಿಲ್, ಇಲ್ಲಿ ಎಮ್ ಎನ್ ಐತಿಲ್. ಸೊ ಯಾರಿಲ್ಲ, ಎಮ್ ಇಲ್ಲ. ಇಲ್ಲಿ ಎಮ್ ಐತಿ, ಇವ್ರ ಜೋಡಿ ಯಾರಿಲ್ಲ. ಇದ್ರೊಳಗಿರುವಂತ ಕ್ವಾಂಟಿಟಿ ಯಾರಿಲ್ಲ, ಎನ್ ಇಲ್ಲ. ಸೊ ಇಂಟು ಎನ್ ಬರ್ಕೋತೀನಿ. ಸೊ ಹಂಗ ನೆಕ್ಸ್ಟ್ ಏನಕ್ಕೈತಿ, ಎಮ್ ಇಂಟು 1 ಎಮ್ ಆಕೈತಿ, ಮೈನಸ್ ಹಂಗೆ ಇಟ್ಕೋತೀನಿ. ಎನ್ ಇಂಟು 1 ಎನ್ ಆಕೈತಿ. ಇದು ಆರ್ ಎಚ್ ಎಸ್ ಸೈಡ್ ಸಿಂಪ್ಲಿಫಿಕೇಶನ್ ಆಯ್ತು. ಇನ್ನು ಎಲ್ ಎಚ್ ಎಸ್ ಸೈಡ್ ಈ ಕಡೆ ಎಲ್ಲ ಮೈನಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿವಲ್ಲ. ಸೊ ಹಂಗಾರೀಗ ಈ ಪ್ಲಸ್ ಎ ಮೈನಸ್ ಎ ಏನ್ ಮಾಡೋಣ, ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಮೈನಸ್ ಪ್ಲಸ್ ಇಂಟು ಎ ಮೈನಸ್ ಎ, ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಎನ್ ಮೈನಸ್ 1 ಇಂಟು ಡಿ ಆಗಿತ್ತು. ಇಲ್ಲಿ ಪ್ಲಸ್ ಎ ಮೈನಸ್ ಎ ಬಂದಿದ್ದಕ್ಕೆ ಕ್ಯಾನ್ಸಲ್ ಆಯ್ತು. ಸೊ ರಿಮೈನಿಂಗ್ ಕ್ವಾಂಟಿಟಿ ಆಸ್ ಇಟ್ ಈಸ್ ಬರ್ಕೋ. ಇಲ್ಲಿ ಎಮ್ ಮೈನಸ್ 1 ಇಂಟು ಡಿ, ಈ ಕಡೆ ಯಾರು ಉಳಿದ್ರು, ಎನ್ ಮೈನಸ್ 1 ಇಂಟು ಡಿ ಉಳಿದ್ರು. ಸೊ ಈ ಕಡೆ ಏನು ಮಾಡಕ್ ಬರತ್ತಿಲ್ಲ. ಸೊ ಎಮ್ ಮೈನಸ್ ಎನ್ ಡಿವೈಡೆಡ್ ಬೈ ಎಮ್ ಎನ್ ಹಂಗೆ ಇಟ್ಕೋ. ಇಲ್ಲಿ ಏನ್ ಮಾಡು, ಇಲ್ಲಿ ಡಿ ಐತಿ, ಇಲ್ಲಿ ಡಿ ಐತಿ. ಎರಡು ಕಡೆ ಡಿ ನ ಏನ್ ಮಾಡ್ಕೊಳ್ಳೋನು, ಕಾಮನ್ ತಕೊಳ್ಳೋನು. ಸೊ ಎರಡು ಕಡೆ ಡಿ ಐತಿ ಅಂದ್ರೆ ಡಿ ಕಾಮನ್ ತಕೊಂಡ್ರೆ ಏನಾಕೈತಿ, ಥಿಂಕ್ ಮಾಡ್ರಿ. ಸೊ ಡಿ ಕಾಮನ್ ತಕೊಂಡ್ರೆ ಇಲ್ಲಿ ಯಾರು ಉಳಿದ್ರು, ಎಮ್ ಮೈನಸ್ ಎನ್ ಉಳಿದ್ರು, ಎಮ್ ಮೈನಸ್ ಒನ್ ಉಳಿದ್ರು, ಎಮ್ ಮೈನಸ್ 1 ಉಳಿದ್ರು. ಇಲ್ಲಿ ಯಾರು ಉಳಿದ್ರು, ಎನ್ ಮೈನಸ್ 1 ಉಳಿದ್ರು. ಬಟ್ ಇಲ್ಲಿ ಬಾಜು ಮೈನಸ್ ಐತಲ್ಲ, ಅದು ಮೈನಸ್ ಬರಿಬೇಕು, ಮರಿಬಾರ್ದು. ಪ್ಲಸ್ ಇದ್ರೆ ನನಗೇನು ಪ್ರಾಬ್ಲಮ್ ಬರಂಗಿಲ್ಲ, ಮೈನಸ್ ಇತ್ತಂದ್ರೆ ಡೇಂಜರ್ ಅದ. ಈ ಟೋಟಲ್ ಈ ಪೂರಾ ಬಕೆಟಿಗೆ ಬ್ರಕೆಟ್ ಏನೈತಲ್ಲ, ಈ ಬಕೆಟಿಗೆ ಮೈನಸ್ ಮಲ್ಟಿಪ್ಲೈ ಐತಿ. ಸೊ ಅದಕ್ಕೆ ಮೈನಸ್ ಮಲ್ಟಿಪ್ಲೈ ಹಂಗೆ ಇಟ್ಟೇನ. ಸೊ ಇಸ್ ಈಕ್ವಲ್ ಟು ಡಿ, ಇಲ್ಲಿ ಬರೆಯಕ್ ಹೋಗ್ಬೇಡ, ಡಿ ಕಾಮನ್ ತಕೊಂಡಿ ಮತ್ತ. ಸೊ ಇಲ್ಲಿ ಏನ್ ಮಾಡು, ಇಲ್ಲಿ ಆಸ್ ಇಟ್ ಈಸ್ ಹಂಗ ಬರಿ, ಎಮ್ ಮೈನಸ್ ಎನ್ ಡಿವೈಡೆಡ್ ಬೈ ಎಮ್ ಎನ್. ಸೊ ನೆಕ್ಸ್ಟ್ ಇಲ್ಲಿ ಏನಾಕೈತಿ, ಇದು ಸಿಂಪ್ಲಿಫಿಕೇಶನ್ ಮಾಡು. ಎಮ್ ಹಂಗೆ ಇಟ್ಕೋ, ಮೈನಸ್ 1 ಹಂಗೆ ಇಟ್ಕೋ, ಪ್ಲಸ್ ಇಂಟು ಮೈನಸ್ ಮೈನಸ್ ಎನ್, ಮೈನಸ್ ಇಂಟು ಮೈನಸ್ ಪ್ಲಸ್ 1. ಸೊ ಇಲ್ಲಿ ಏನ್ ಮಾಡು, ಇಸ್ ಈಕ್ವಲ್ ಟು ಇದನ್ನ ಆಸ್ ಇಟ್ ಇಸ್ ಹಂಗೆ ಇಡಿ, ಎಮ್ ಮೈನಸ್ ಎನ್ ಡಿವೈಡೆಡ್ ಬೈ ಎಮ್ ಎನ್. ಇದು ಆಸ್ ಇಟ್ ಇಸ್ ಹಂಗೆ ಬರ್ದೇನಿ, ಇಲ್ಲಿ ಆಸ್ ಇಟ್ ಇಸ್ ಹಂಗೆ ಬರ್ದೇನಿ. ಸೊ ಇಲ್ಲಿ ಮತ್ತೆ ಏನಾಕೈತಿ, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಕೈತಿ. ಈ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆದ್ರೆ ಯಾರು ಉಳಿತಾರ ಒಂದ್ ಸ್ವಲ್ಪ ನೋಡ್ರಿ ನೀವು, ಎಮ್ ಮೈನಸ್ ಎನ್ ಉಳಿದ್ರು. ಸೊ ಅದನ್ನ ಈ ಕಡೆ ಬರ್ಕೋತೀನಿ. ಸೊ ಇಲ್ಲಿ ಏನ್ ಮಾಡ್ಕೋತೀನಿ ಹಂಗಾರೆ, ಇಲ್ಲಿ ಎಮ್ ಮೈನಸ್ ಎನ್ ಇತ್ತಲ್ಲ, ಇಲ್ಲಿ ಡಿ ಇಂಟು ಬ್ರಾಕೆಟ್ ಆಫ್ ಎಮ್ ಮೈನಸ್ ಎನ್ ಉಳಿತು, ಎಮ್ ಮೈನಸ್ ಎನ್ ಉಳಿತು. ಸೊ ಈ ಕಡೆ ಯಾರು ಉಳಿದಾರ, ಎಮ್ ಮೈನಸ್ ಎನ್ ಡಿವೈಡೆಡ್ ಬೈ ಎಮ್ ಐತಿ, ಎಮ್ ಮೈನಸ್ ಎನ್ ಡಿವೈಡೆಡ್ ಬೈ ಎಮ್ ಎನ್ ಐತಿ. ಸೊ ಈ ಕಡೆ ನೋಡ್ರಿ, ಈ ಎಮ್ ಮೈನಸ್ 1 ಈ ಎಮ್ ಮೈನಸ್ 1 ಕ್ಯಾನ್ಸಲ್ ಆಕೈತಿ. ಸಪೋಸ್ ಯಾರಿಗೆ ಅರ್ಥ ಆಗ್ಲಿಲ್ಲ ಅಂತಂದ್ರ ಇಲ್ಲಿ ನೋಡ್ರಿ, ಇದು ಎಮ್ ಮೈನಸ್ ಎನ್ ಈ ಮೈನಸ್ ಎನ್ ಕ್ಯಾನ್ಸಲ್ ಆಕೈತಿ. ಸಪೋಸ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ ಹಿಯರ್ ಮಲ್ಟಿಪ್ಲಿಕೇಶನ್ ಇಸ್ ದೇರ್. ಸೊ ನಾ ಯಾವಾಗ್ಲೂ ಹೇಳ್ತಿರ್ತೀನಿ, ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಯಾರು, ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್. ಸೊ ಹಂಗಾರ ಈ ಎಮ್ ಮೈನಸ್ 1 ಆ ಕಡೆ ಕರ್ಕೊಂಡು ಹೋದ್ರ ಈ ಡಿವಿಷನ್ ಆಕೈತಿ. ಎಮ್ ಮೈನಸ್ ಎನ್ ಡಿವೈಡೆಡ್ ಬೈ ಎಮ್ ಎನ್ ಹಂಗ ಐತಿ. ಇದು ಹೆಂಗಿತ್ತು ಹಂಗ ಬರ್ದೇನಿ. ಈ ಒಬ್ಬವನ್ನ ಆ ಕಡೆ ಕರ್ಕೊಂಡು ಹೋದ್ರ ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ ಹಿಯರ್ ಮಲ್ಟಿಪ್ಲಿಕೇಶನ್. ಸೊ ಈ ಕಡೆ ಬಂದಾಗ ಏನಕ್ಕೈತಿ, ಇದು ಡಿವೈಡ್ ಆಕೈತಿ, ಎಮ್ ಮೈನಸ್ ಎನ್. ಸೊ ಈ ಎಮ್ ಮೈನಸ್ ಎನ್ ಈ ಎಮ್ ಮೈನಸ್ ಎನ್ ಏನಕ್ಕೈತಿ, ಇವಾಗ ಕ್ಯಾನ್ಸಲ್ ಆಕೈತಿ. ಹೌದಿಲ್ಲ, ಬರ್ಕೊಳ್ರಿಬೇಕಂದ್ರೆ ಇದ್ರೆ ಕ್ಯಾನ್ಸಲ್ ಆಕೈತಿ. ಅದನ್ನ ನಾ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಕ್ಯಾನ್ಸಲ್ ಮಾಡೋ ಬದ್ಲಿ ಇದು ಅಡ್ವಾನ್ಸ್ ಥಿಂಕ್ ಮಾಡ್ಕೊಂಡು ಇಲ್ಲೇ ಕ್ಯಾನ್ಸಲ್ ಮಾಡ್ಕೋಬಹುದು. ಯಾಕಂದ್ರೆ ಈ ಕಡೆ ಇಸ್ ಈಕ್ವಲ್ ಟು ಐತಲ್ಲ, ಈ ಕಡೆ ನ್ಯೂಮಿನೇಟರ್ ಸೇಮ್ ಐತಿ. ಸೊ ಬೋತ್ ನ್ಯೂಮಿನೇಟರ್ ಗೆಟ್ ಕ್ಯಾನ್ಸಲ್. ಸೊ ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತು ನಿನಗೆ ಆನ್ಸರ್, ಇಲ್ಲಿ ಡಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎಮ್ ಎನ್ ಉಳಿತು. ಇಲ್ಲಿ ಏನು ಇಲ್ಲ ಅಂದ್ರೆ 1 ಉಳಿತೈತಿ, ಒನ್ ಜಾ ಹೋಗಿರ್ತೈತಿ. ಸೊ 1 ಡಿವೈಡೆಡ್ ಬೈ ಎಮ್ ಎನ್ ಉಳಿತು. ಸೊ ನೀವೆಲ್ಲ ಮುಂಚೆ ಹೆಂಗ್ ಮಾಡ್ತಿದ್ರಿ, ಸಬ್ಸ್ಟಿಟ್ಯೂಷನ್ ಆಗಲಿ ಎಲಿಮಿನೇಷನ್ ಮೆಥಡ್ ಆಗಲಿ. ಸೊ ಎಕ್ಸ್ ಸಿಕ್ ಮೇಲೆ ಸಬ್ಸ್ಟಿಟ್ಯೂಟ್ ಎಕ್ಸ್ ವ್ಯಾಲ್ಯೂ ಇನ್ ಯಾವ್ದಾರ ಒಂದು ಇಕ್ವೇಶನ್ 1 ಆರ್ ಇಕ್ವೇಶನ್ 2 ಒಳಗೆ ಸಬ್ಸ್ಟಿಟ್ಯೂಷನ್ ಮಾಡ್ತಿದ್ದೆ, ಹೌದಿಲ್ಲ. ಸೇಮ್ ಹಂಗ ಇಲ್ಲಿ ಏನ್ ಮಾಡ್ಬೇಕಾ, ಇಕ್ವೇಶನ್ 1 ಅಥವಾ ಇಕ್ವೇಶನ್ 2 ಒಳಗೆ ಸಬ್ಸ್ಟಿಟ್ಯೂಷನ್ ಮಾಡಿ. ಸಬ್ಸ್ಟಿಟ್ಯೂಟ್ ಡಿ ಇಸ್ ಈಕ್ವಲ್ ಟು 1 ಬೈ ಎಮ್ ಎನ್ ಇನ್ ಇಕ್ವೇಶನ್ ಯಾವ್ದಾರ ಇಕ್ವೇಶನ್ ಸಬ್ಸ್ಟಿಟ್ಯೂಷನ್ ಮಾಡ್ರಿ. ಇಕ್ವೇಶನ್ 1 ಒಳಗೆ ಸಬ್ಸ್ಟಿಟ್ಯೂಷನ್ ಮಾಡತ್ತೇನೆ ಅನ್ಕೋ. ಇಕ್ವೇಶನ್ 1 ಏನೈತಿ ಇಲ್ಲಿ ಏನೈತಿ, ಆಸ್ ಇಟ್ ಇಸ್ ಬರ್ಕೊತ ಹೋಗ್ರಿ. ಡಿ ಜಗದಾಗ 1 ಬೈ ಎಮ್ ಎನ್ ಬರ್ದ್ಬಿಡ್ರಿ. ಎ ಆಸ್ ಇಟ್ ಈಸ್ ಪ್ಲಸ್ ಎಮ್ ಮೈನಸ್ 1. ಸೊ ಡಿ ಪ್ಲೇಸ್ ಒಳಗೆ ಏನ್ ಬರಿಬೇಕು, ನಾ ಡಿ ಪ್ಲೇಸ್ ಒಳಗ 1 ಬೈ ಎಮ್ ಎನ್ ಬರಿಬೇಕು. 1 ಡಿವೈಡೆಡ್ ಬೈ ಎಮ್ ಎನ್ ಬರ್ದೆ. ಡಿ ಪ್ಲೇಸ್ ಒಳಗ 1 ಡಿವೈಡೆಡ್ ಬೈ ಎಮ್ ಎನ್, 1 ಇಲ್ಲಿ ಬರ್ದ್ರು ಅಷ್ಟೇ ಬಿಟ್ಟರು ಅಷ್ಟೇ. 1 ಡಿವೈಡ್ ಬೈ ಎಮ್ ಎನ್ ಇಸ್ ಈಕ್ವಲ್ ಟು 1 ಬೈ ಎನ್ ಹಂಗ ಬರ್ದೆ.
ಇಸ್ ಈಕ್ವಲ್ ಟು 1/n ಹಂಗ ಬರ್ತದೆ ಈಸ್ ಈಕ್ವಲ್ ಟು 1/n. ಇದನ್ನ ನಿಮ್ಗೆ ನೀವು ಹೆಂಗಿದ್ರು ಅಪ್ಲೈಡ್ ಕ್ವಶನ್ ಸಾಲ್ವ್ ಮಾಡಾಕತ್ತೀರ ಅಂದ್ಮೇಲೆ ಸೊ ನೀವು ಬೇಸಿಕ್ ನಾಲೆಜ್ ಇದ್ದೇ ಇರ್ತೈತಿ ಅನ್ಕೊಂಡ ನಾ ಇದನ್ನ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಷನ್ ಮಾಡೀನಿ. ಸೊ ಆಕ್ಚುಲಿ ಇದನ್ನ ಹೆಂಗ್ ನೀವು ಹೆಂಗ್ ಮಾಡ್ಕೋತಿದ್ದೀರಿ, ಎವರೇಜ್ ಇದ್ರು ಏನ್ ಅಂದ್ರೆ ಅವ್ರಿಗೆ ಏನ್ ಮಾಡ್ತೀವಿ ನಾವು ಇದನ್ನ ಆಸ್ ಇಟ್ ಈಸ್ ಬರ್ಕೊಂಡು ಅದ್ರ ಕೆಲ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಬಟ್ ನೀವು ಈ ತರ ಕ್ವಶನ್ ನೀವು ನೋಡಾಕ್ ರೆಡಿ ಇದೀರಿ, ಈ ತರ ಕ್ವಶನ್ ನೀವು ನೋಡಾಕತ್ತೀರಿ ಅಂದ್ರೆ ಈ ವಿಡಿಯೋ ಸೊ ಆಲ್ರೆಡಿ ಬೇಸಿಕ್ ನಾಲೆಜ್ ಐತಿ ಅಂತ ಅರ್ಥ. ಸೊ ನಾ ಡೈರೆಕ್ಟ್ ಆಗಿ ಇಲ್ಲಿ ಡಿ ಜಾಗದಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡೀನಿ 1/n is equal to 1/n. ಸೊ a is equal to 1/n as it is. ಈ ಕ್ವಾಂಟಿಟಿ ಆ ಕಡೆ ಕರ್ಕೊಂಡು ಹೋದ್ರೆ ಪ್ಲಸ್ ಹೋಗಿ ಮೈನಸ್ ಆಯ್ತು m minus n divided by mn. ಓಕೆ, ಇದನ್ನ ಆ ಕಡೆ ತಗೊಂಡೆ ನಾನು. ಸೊ ಈ ಬ್ರಾಕೆಟ್ ಇಲ್ಲಿ ಪೂರ್ತಿ ಹಾಕೋ ಬದಲು ಇದು ಮೇಲೆ ಎಷ್ಟು ಹಾಕ್ಬಿಡ್ಲೆ ಸುಮ್ಮನೆ. ಓಕೆ, ಸೊ ಇಲ್ಲಿ mn ಐತಿ, ಇಲ್ಲಿ n ಐತಿ. ಈಗ a ಬೇಕಾಗೈತಿ ನಿನಗೆ, a ಬೇಕಾಗೈತಿ ಅಂತಂದ್ರೆ LCM ತಕ್ಕೋ. ಇಲ್ಲಿ LCM ತಕೊಂಡ್ರೆ ಏನಕ್ಕೆ, ಸಪೋಸ್ ನೋಡಿ ಅಕಸ್ಮಾತ್ 1/x ಪ್ಲಸ್ 1/y ಇತ್ತಂದ್ರೆ LCM ಏನ್ ಬರ್ತೈತಿ, XY ಬರ್ತೈತಿ. ಅಕಸ್ಮಾತ್ ಇಲ್ಲಿ ಏನ ಪ್ಲಸ್ 1/z ಇತ್ತಂತಂದ್ರೆ ಮತ್ತೆ ಇನ್ನೊಬ್ಬ z ಬರ್ತಾನ. ಅಂದ್ರೆ ಡಿಫ್ರೆಂಟ್ ವೇರಿಯೇಬಲ್ಸ್ ಇದ್ರೆ ಡಿಫ್ರೆಂಟ್ ವೇರಿಯೇಬಲ್ಸ್ ತಗೋಬೇಕು. ಅಕಸ್ಮಾತ್ ಇಲ್ಲಿ ಇಲ್ಲಿ ಅಕಸ್ಮಾತ್ ಇನ್ನೊಂದು ಏನಾರ 1/x ಇತ್ತಂತ ತಿಳ್ಕೊ, ಅವಾಗ XYZ LCM. ಇನ್ನೊಂದು 1/x ಇತ್ತಂತ ತಿಳ್ಕೊ, ಅವಾಗ LCM ಏನದ XYZ. ಯಾಕಂದ್ರೆ ಡಿಫ್ರೆಂಟ್ ವೇರಿಯೇಬಲ್ಸ್ ಇದ್ರ ಒಂದ ಟೈಮ್ ತಗೋತೇವೆ, ಮತ್ತೆ ಹೊಳಬಳ ತಗೊಂಗಿಲ್ಲ. ಮತ್ತೆ ಇಲ್ಲಿ x ಅಂದ್ರೆ x³ ಅಂತ ತಗೊಂಗಿಲ್ಲ. ಸೊ ಇದನ್ನ ಸೇಮ್ ಟು ಸೇಮ್ ಇಲ್ಲಿ ಅಪ್ಲೈ ಮಾಡ್ರಿ. ಇಲ್ಲಿ mn ಐತಿ, ಇಲ್ಲಿ n ಐತಿ. LCM ಏನ್ ಬರ್ತೈತಿ, mn ಬರ್ತೈತಿ. ಓಕೆ, mn ಐತಿ, n ಐತಿ. ಮತ್ತೆ ಇಲ್ಲೊಂದು n² ಅಂತ ಬರಂಗಿಲ್ಲ LCM. ಏನಿಲ್ಲ, ಡಿಫ್ರೆಂಟ್ ವೇರಿಯೇಬಲ್ಸ್ ಏನದ ಒಂದು ತಗೊಂಡ್ಬಿಡು. ಇಲ್ಲಿ mn ಇತ್ತು, mn ಇಲ್ಲಿ ಏನ ಅಕಸ್ಮಾತ್ ಬೇರೆ ಇದ್ರೆ ತಗೋತಿದ್ಯಾ, ಅದ ಐತಲ್ಲ n, ಸೊ ಬಿಟ್ಬಿಟ್ಟೇನ. ಸೊ ಇಲ್ಲಿ ಯಾರದಾರ ಜೋಡಿ, ಇವ್ರಿಗೆ n ಐತಿ, ಜೋಡಿ ಯಾರಿಲ್ಲ, ಇಬ್ಬರದಾಗ ಒಬ್ರು ಇಲ್ಲ, ಯಾರಿಲ್ಲ, m ಇಲ್ಲ. ಸೊ m ಇಲ್ಲಿ ಬರ್ಕೋತೇನೆ. ಈ ಇಬ್ಬರದಾರ mn ಅದಾರ, ಇಲ್ಲಿ ಇಬ್ಬರದಾರ. ಸೊ ಇವ್ರಿಗೆ ಏನ್ ಬೇಕಾಗಿಲ್ಲ, ಏನು ಇಲ್ಲ ಅಂದ್ರೆ 1 ಅಂತ ಬರ್ಕೊಂಡ್ಬಿಡ್ತೇನೆ ಅಷ್ಟೇ. ಸೊ ಹಂಗಾರೆ m ಇಂಟು 1 m ಆಯ್ತು. ಸೊ 1 ಇಂಟು m minus 1 m minus 1 ಆಕೈತದ. ಸೊ ಇದನ್ನ ನೀ ಏನಾರ ಸಿಂಪ್ಲಿಫಿಕೇಶನ್ ಮಾಡಿದೀಯ ಅಂತಂದ್ರೆ m ಹಂಗ ಇಡು, ಪ್ಲಸ್ ಇಂಟು ಮೈನಸ್ m, ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಡಿವೈಡೆಡ್ ಬೈ mn. ನಮ್ ಜನ ಏನ್ ಮಾಡ್ತಾರಪ್ಪ ಅಂತಂದ್ರ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಪ್ಲಸ್ ಇಂಟು ಮೈನಸ್ m ಬರ್ದಿರ್ತಾರೆ, ಎಲ್ಲ ಪರ್ಫೆಕ್ಟ್ ಇದ್ದವರು ಬರ್ದಿರ್ತಾರೆ, ಇವನ್ ನಾವು. ಸೊ ಮೈನಸ್ ಇಂಟು ಮೈನಸ್ ಇದನ್ನ ಅರ್ಜೆಂಟ್ ಒಳಗೆ ಬಿಟ್ಟಿರ್ತೀವಿ ನಾವು. ಅರ್ಜೆಂಟ್ ಒಳಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಎಕ್ಸಾಮ್ ಒಳಗೆ ಟೆನ್ಷನ್ ಒಳಗೆ ಬಿಟ್ಟಿರ್ತೀವಿ. ಸೊ ಅದು ಮರ್ಯಾಕ್ ಹೋಗ್ಬೇಡ್ರಿ, ಮೈನಸ್ ಅಂದ್ರೆ ಡೇಂಜರ್, ನೆನ್ಪಿಟ್ಕೊಂಡ್ಬಿಡ್ರಿ. ಸೊ ಇದು ಪ್ಲಸ್ m ಮೈನಸ್ m ಕ್ಯಾನ್ಸಲ್ ಆದ್ರೆ ಸೊ ಇಲ್ಲಿ ಏನು ಉಳಿತೈತಿ ನಿನಗೆ, 1 ಡಿವೈಡೆಡ್ ಬೈ mn ಉಳಿತೈತಿ. ಸೊ a ವ್ಯಾಲ್ಯೂ ಎಷ್ಟು ಬಂತು ನಿನಗೆ, ಇಲ್ಲಿ a is equal to 1 divided by mn ಬಂತು. a is equal to 1 divided by mn ಬಂತು. ಆಲ್ರೆಡಿ ನಿಂಗೆ d ಗೊತ್ತೈತಲ್ಲ, ಇಲ್ಲಿ d ಐತಿ, 1/mn ಐತಿ, ಇಲ್ಲಿ a ಐತಿ, 1/mn ಐತಿ. ನಿನಗೆ ಬೇಕಾಗಿದ್ದು ಏನ್ ಬೇಕಾಗೈತಿ, ನಿನಗೆ mnth ಟರ್ಮ್ ಈಸ್ 1 ಅಂತ ಪ್ರೂವ್ ಮಾಡ್ಬೇಕೀಗ. ಸೊ ನಾವು ಪ್ರೂವ್ ಮಾಡೋಣ. ನಾವು mnth ಟರ್ಮ್ amn is equal to ನಮ್ದು ಫಾರ್ಮುಲಾ ಏನೈತಿ, a ಪ್ಲಸ್ n ಮೈನಸ್ 1 ಇಂಟು ಡಿ ಬರಿಬೇಕ. ಇಲ್ಲಿ n ಮೈನಸ್ 1 ಇಂಟು ಡಿ ಬರಿಬೇಕು, ಹೌದಿಲ್ಲ? ಆ n ಜಾಗದಾಗ ಏನ್ ಬರಿತೇನೆ, ಇಲ್ಲಿ n ಜಾಗದಾಗ mn ಐತಿ, ಹೌದಿಲ್ಲ? mn ಬರ್ದ್ಬಿಡಂಗ. ಇಲ್ಲಿ n ಜಾಗದಾಗ mn ಬರಿತೇನೆ, mn ಮೈನಸ್ 1. ಯಾಕಂದ್ರೆ ನಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತೈತಿ. ಏನ್ ಗೊತ್ತೈತಿ, an is equal to a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ನಿನ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತೈತಿ. ಸೊ ಅದು n ಜಾಗದಾಗ ಏನ್ ಮಾಡೀನಿ ನಾನು, mn ಐತಿ, n ಜಾಗದಾಗ mn ಬರ್ದೇವಿ ಇಷ್ಟ. ಸೊ ಇದಾದ್ಮೇಲೆ ರೈಟ್, ಇದಾದ್ಮೇಲೆ ನಾವ್ ಏನ್ ಮಾಡೋಣ ಹಂಗಾರೆ, ಈಗ a ಮತ್ತೆ d ನ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು. a ವ್ಯಾಲ್ಯೂ mn ಐತಿ, ಸೊ 1 ಡಿವೈಡೆಡ್ ಬೈ mn ನ ಬರಿ, ಪ್ಲಸ್ ಈ mn ಮೈನಸ್ 1 ಆಸ್ ಇಟ್ ಇಸ್ ಹಂಗ ಬರಿ. d ವ್ಯಾಲ್ಯೂನು 1/mn ಐತಲ್ಲ, ಸೊ d ವ್ಯಾಲ್ಯೂ 1 ಡಿವೈಡೆಡ್ ಬೈ mn ಬರಿಬೇಕಾ. ಅಲ್ಲೇ ಬರಿ ಬದ್ಲಿ ನಾ ಇಲ್ಲೇ ಬರ್ದ್ ಬಿಡ್ಲೆ, ಡಿವೈಡೆಡ್ ಬೈ 1 ಡಿವೈಡ್ ಬೈ ಸೈಡ್ ಬರ್ಕೋ ಬದ್ಲಿ ಇಲ್ಲೇ ಬರ್ಕೊಂಡ್ಬಿಡ್ತೇನೆ, 1 ಡಿವೈಡೆಡ್ ಬೈ mn, 1 ಡಿವೈಡೆಡ್ ಬೈ mn. d ನು m/n, ಏನು m/n ಐತಿ, 1/mn ಐತಿ. ಸೊ ಹಂಗಾರೆ amn is equal to ಎರಡು ಕಡೆ ಡಿನಾಮಿನೇಟರ್ ಸೇಮ್ ಇತ್ತಂದ್ರೆ LCM ಸೇಮ ಬರ್ತೈತಿ. ಡೈರೆಕ್ಟ್ ಆಗಿ ನಾವ್ ಏನ್ ಬರಿತೀವಿ ಹಂಗಾರ, 1 ಪ್ಲಸ್ mn ಮೈನಸ್ 1 ಬರ್ಕೋತೀವಿ. ಓಕೆ, ಸೊ ಹಂಗಾರೆ ನೆಕ್ಸ್ಟ್ ಇಲ್ಲಿ amn is equal to, ಇಲ್ಲಿ ನೋಡ, ಇದು ಪ್ಲಸ್ ಇದ್ದಾಗ ಏನು ಫರಕ್ ಬಿಡಂಗಿಲ್ಲ, ವಾಪಸ್ ಅದ ಮಲ್ಟಿಪ್ಲೈ ಆಕೈತಿ. ಪ್ಲಸ್ ಇದು ಪ್ಲಸ್, ಇದು ಬಾಜು ಏನಿಲ್ಲ ಅಂದ್ರೆ ಪ್ಲಸ್ ಇರ್ತೈತಿ. ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಬರ್ತೈತಿ, ಸೇಮ್ ಅದ ಬರ್ತೈತಿ. ಪ್ಲಸ್ ಮಲ್ಟಿಪ್ಲೈ ಮಾಡಿದ್ರೆ ಇದ ಬರುತ್ತಾ, ಮೈನಸ್ ಮಲ್ಟಿಪ್ಲೈ ಆದ ಅಷ್ಟೇ ಇಂಟರ್ಚೇಂಜ್ ಆಕ್ಕವ್ ಸೈನ್.
ಇಲ್ಲಿ ಮೈನಸ್ ಇತ್ತು ಅಂದ್ರ ಮತ್ತೆ ಪ್ಲಸ್ ಎಮ್ ಎನ್ ಹೋಗಿ ಮೈನಸ್ ಎಮ್ ಎನ್ ಅಕ್ಕಿತ್ತ ಮೈನಸ್ ಒನ್ ಹೋಗಿ ಪ್ಲಸ್ ಒನ್ ಅಕ್ಕಿತ್ತ. ಸೊ ಪ್ಲಸ್ ಇರೋ ಕಾರಣಕ್ಕ ಆಸ್ ಇಟ್ ಇಸ್ ಹಂಗ ಉಳಿತೈತದ, ಏನು ಫರಕ್ ಬೀಳಂಗಿಲ್ಲ ಅದಕ್ಕೆ. ಸೊ ಹಂಗಾರ ಇಲ್ಲಿ ಪ್ಲಸ್ ಒನ್ ಮೈನಸ್ ಒನ್ ಏನಾಯ್ತು ಕ್ಯಾನ್ಸಲ್ ಆಯ್ತು. ಸೊ ಹಂಗ ನೆಕ್ಸ್ಟ್ ಏನ್ ಉಳಿತು ನಿಮ್ಗೆ ಆನ್ಸರ್ ಸಿಕ್ತ ಅನ್ಕೋತೇನೆ. ಸೊ ಎಮ್ ಎನ್ ಡಿವೈಡೆಡ್ ಬೈ ಎಮ್ ಎನ್. ಸೊ ಇಲ್ಲಿ ಆ ನ್ಯೂಮಿನೇಟರ್ ಎಮ್ ಎನ್ ಡಿನಾಮಿನೇಟರ್ ಎಮ್ ಎನ್ ಕ್ಯಾನ್ಸಲ್ ಆದ್ರೆ ಯು ವಿಲ್ ಗೆಟ್ 1. You will get 1. So this is the solution for given question. ಸೊ ಹಂಗಾರೆ ಈ ಕ್ವಶನ್ ನೀವು ಡಿಫಿಕಲ್ಟಿ ಐತಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ, ಇದು ಅಗ್ದಿ ಈಸಿ ಐತಿ. ಸೊ ನಾ ಅವಾಗಲೇ ಹೇಳ್ದಂಗ ಇಲ್ಲಿ ನೀವು ಗಿವನ್ ಅನ್ನ ಸಿಂಪ್ಲಿಫೈ ಮಾಡೋದು ಕಲಿಬೇಕು. ಗಿವನ್ ಅನ್ನ ಏನ್ ಮಾಡೋದು ಕಲಿಬೇಕು, ಸಿಂಪ್ಲಿಫೈ ಮಾಡೋದು ಕಲಿಬೇಕು. ಗಿವನ್ ಸಿಂಪ್ಲಿಫೈ ಮಾಡ್ಕೊಂಡ್ರಿ ಈ ಚಾಪ್ಟರ್ ಅಗ್ದಿ ಈಸಿ ಆಕೈತಿ. ಇದನ್ನ ಯಾಕೆ ಲೈನ್ ಹೊಡೆಯತ್ತೇನಪ್ಪಾ ಅಂತಂದ್ರೆ ನಮ್ ಜನ ಇರ್ತಾರೆ ಕೆಲವೊಬ್ರು, ಅವ್ರು ಏನ್ ಮಾಡ್ಬಿಡ್ತಾರ ಅಂದ್ರೆ ಕೆಲವೊಬ್ರು ಹಿಂಗೆ ಏಕ ಬರ್ಕೋತ ಹೋಗ್ತಿರ್ತಾರಲ್ಲ, ಅದಕ್ಕೆ ಇದು ಸಪ್ರೇಟು ಇದು ಸಪ್ರೇಟು ಅದು ಸಪ್ರೇಟು, ರೈಟ್. ಸೊ ಹಂಗಾರೆ ನಾವು ಫಸ್ಟ್ ಏನ್ ಮಾಡಿದ್ವಿ ನೋಡಿ, ಹಂಗ ಗ್ಲಾನ್ಸ್ ಮಾಡೋದು. ಒಂದು ಸಮಾಂತರ ಶ್ರೇಣಿ ಎಮ್ಮನೇ ಪದ 1/n ಇತ್ತ. ಸೊ ಎಮ್ಮನೇ ಪದ 1/n, ಎನ್ನನೇ ಪದ 1/m ಇತ್ತು, ಎನ್ನನೇ ಪದ 1/m. ಅಲ್ಲೇ ಏನು ಕೊಟ್ಟ ನಾವು nth ಟರ್ಮ್ ಇಸ್ 1/m ಅಂತಿದ್ದಕ್ಕೆ nth ಟರ್ಮ್ ಇಸ್ 1/n. ವಿ ಹ್ಯಾವ್ ಟು ಶೋ ದಟ್ mth ಟರ್ಮ್ ಇಸ್ 1, mth ಟರ್ಮ್ ಇಸ್ 1 ಅಂತ ನಾವು ಶೋ ಮಾಡ್ಬೇಕು. ಸೊ mth ಟರ್ಮ್ ಅಂದ್ರೆ n ಜಗದಾಗ m ಬರ್ಕೊಂಡು ಆಸ್ ಇಟ್ ಇಸ್ ಫಾರ್ಮುಲಾ ಬರ್ಕೊಂಡೇವಿ. ಏನ್ ಫಾರ್ಮುಲಾ n ಅಂತ ಐತಿ, ಆಸ್ ಇಟ್ ಇಸ್ n ಹಾಕೊಂಡು ಏನ್ ಫಾರ್ಮುಲಾ ಬರ್ಕೊಂಡೇವಿ, ಇಸ್ ಈಕ್ವಲ್ ಟು 1 1/m. ಸೊ ಇಕ್ವೇಶನ್ 1 ಒಳಗೆ ಇಕ್ವೇಶನ್ 2 ಸಬ್ಟ್ರಾಕ್ಟ್ ಮಾಡಿ ಇಲ್ಲೊಂದ್ ಸ್ವಲ್ಪ ಮೈನಸ್ ಎಲ್ಲ ಮಲ್ಟಿಪ್ಲೈ ಮಾಡ್ಕೊಂಡು ಮೈನಸ್ a ಪ್ಲಸ್ a ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿ ಏನ್ ಉಳಿತ ಅದನ್ನ ಬರ್ಕೊಂಡಿವಿ. ಇಲ್ಲಿ ಡಿ ಕಾಮನ್ ತೆಗಿತೀವಿ, ರಿಮೈನಿಂಗ್ ಕ್ವಾಂಟಿಟಿ ಹಂಗ ಬರ್ಕೋತೀವಿ. ಮೈನಸ್ ಡೇಂಜರ್ ಇರ್ತೈತಿ, ಸೊ ನೆನಪಿಟ್ಕೊಂಡು ಇದು ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡು +1 -1 ಕ್ಯಾನ್ಸಲ್ ಮಾಡ್ಕೊಂಡು m - n ಉಳಿತೈತಿ. ಇದನ್ನ ಆಸ್ ಇಟ್ ಇಸ್ ಇಲ್ಲಿ ಬರ್ಕೋತೀವಿ. ಇಬ್ಬರು ನಡಕ್ ಮಲ್ಟಿಪ್ಲಿಕೇಶನ್ ಇದ್ದಿದ್ದಕ್ಕೆ ಇದನ್ನ ಆ ಕಡೆ ಕರ್ಕೊಂಡು ಹೋದ್ರೆ ಡಿವೈಡ್ ಆಕೈತಿ. ಸೊ ಈ m - n ಈ m - 1 ಕ್ಯಾನ್ಸಲ್ ಆಕೈತಿ, 1/mn ಉಳಿತೈತಿ. ಸೊ ಹಂಗಾರೆ ಏನ್ ಮಾಡ್ತೀವಿ, ಈ ಎಮ್ ಎನ್ ಅನ್ನ ಏನ್ ಮಾಡ್ತೀವಿ, ಇಕ್ವೇಶನ್ 1 ಒಳಗೆ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಇಕ್ವೇಶನ್ 1 ಎಲ್ಲಿತ್ತು, ಇಲ್ಲಿತ್ತು. ಈ ಡಿ ಜಾಗದಾಗ 1/mn ಹಾಕೊಂಡ ಇನ್ನು ಉಳಿದ ಕ್ವಾಂಟಿಟಿ ಆಸ್ ಇಟ್ ಇಸ್ ಹಂಗ ಬರ್ದೇವಿ. ಡಿ ಹೊರಗೆ